ಬ್ರಿಟಿಷರು ಭಾರತನ ಸುಮಾರು 300 ವರ್ಷಗಳ ಕಾಲ ಆಳಿ ಹಣ ಐಶ್ವರ್ಯನೆಲ್ಲ ದೋಚ್ಕೊಂಡೋದ್ರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಇವರು ಇಲ್ಲಿಂದ ಹೋಗ್ತಾ ಒಬ್ಬ ಚಿಕ್ಕ ಹುಡುಗನ ತಲೆ ಬುರುಡೆನೂ ಸಹ ಕತ್ಕೊಂಡೋದ್ರು ಅಂತ ನಿಮ್ಮಲ್ಲಿ ಎಷ್ಟು ಗೊತ್ತು. 1783ರಲ್ಲಿ ಬಂಗಾಳದ ಮುಂದಲ್ಗಾಂವ್ ಎಂಬ ಹಳ್ಳಿಲಿ ಹುಟ್ಟಿದ ಈ ಹುಡುಗನ ಜನನ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ, ಹುಟ್ಟುವಾಗ್ಲೇ ಈತನಿಗೆ ಎರಡೆರಡು ತಲೆ ಬುರುಡೆ ಇತ್ತು. ಅದು ಕೂಡ ಅಕ್ಕಪಕ್ಕದಲ್ಲಿ ಅಲ್ಲ, ತಲೆ ಮೇಲೊಂದು ತಲೆ. ಈ ಕಂಡೀಷನ್ ನ ಮೆಡಿಕಲ್ ಟರ್ಮ್ ಅಲ್ಲಿ ಕ್ರಾಂಜಿಯೋಪ್ಯಾಗಸ್ ಪ್ಯಾರಾಸಿಟಿಕಸ್ ಅಂತ ಕರೀತಾರೆ. ಇನಿಷಿಯಲಿ ಈತನ ತಂದೆ ದುಡ್ಡಿಗಾಗಿ ಇವನ ಈ ವಿಚಿತ್ರ ದೇಹನ ಎಕ್ಸಿಬಿಷನ್ ಅಲ್ಲಿ ಶೋಗಿಡ್ತಿದ್ರು. ಆದ್ರೆ ಜಸ್ಟ್ 4 ವರ್ಷದಲ್ಲೇ ಹಾವು ಕಡಿದು ಈ ಹುಡುಗನ ಅಂತ್ಯ ಆಗುತ್ತೆ. ಸತ್ ಮೇಲೆ ತುಂಬಾ ಜನ ಸೈಂಟಿಸ್ಟ್ ಮೆಡಿಕಲ್ ಸ್ಟಡಿಗೋಸ್ಕರ ಇವನ ದೇಹನ ಖರೀದಿಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ಇವನ ಪೇರೆಂಟ್ಸ್ ಈತನ ದೇಹವನ್ನ ಅಂತ್ಯ ಸಂಸ್ಕಾರ ಮಾಡಿ ಹೂತು ಹಾಕ್ತಾರೆ. ಬಟ್ ಮಿಸ್ಟರ್ ಡೆಂಟ್ ಅನ್ನೋ ಇಂಗ್ಲಿಷ್ ಆಫೀಸರ್ ಇವನ ದೇಹನ ಸೀಕ್ರೆಟ್ ಆಗಿ ಕದ್ದು ಇಂಗ್ಲೆಂಡ್ಗೆ ಸಾಗಿಸ್ಬಿಡ್ತಾನೆ. ಈಗಲೂ ಲಂಡನ್ ನ ಅಂಟೇರಿಯನ್ ಮ್ಯೂಸಿಯಂ ಅಲ್ಲಿ ಈ ಬುರುಡೆನ ನೀವು ಕಾಣಬಹುದು. ಇಂತಹ ವಿಶೇಷ ಮಾಹಿತಿಗಳಿಗಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ.